ಎಲ್ಲರಿಗೂ ನಮಸ್ಕಾರ. ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇಷ್ಟು ದಿನ 1 ವರ್ಷ ಆಗಿತ್ತು ನೇಮಕಾತಿ ಎಲ್ಲ ರಿಲೀಸ್ ಆಗಿ ಬಿಕಾಸ್ ಆಫ್ ಒಳ ಮೀಸಲಾತಿ ರಿಪೋರ್ಟ್. ಆದರೆ ಒಳ ಮೀಸಲಾತಿ ರಿಪೋರ್ಟ್ ಅನ್ನೋದು ಕಡೇ ಹಂತಕ್ಕೆ ಬಂದಿರುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಈ ಒಂದು ವಿಡಿಯೋನಲ್ಲಿ ನೋಡ್ಕೊಳ್ಳೋಣ. ಒಳ ಮೀಸಲಾತಿ ವರದಿ ಸಲ್ಲಿಕೆ ಯಾವಾಗ, ನೇಮಕಾತಿ ಪ್ರಕ್ರಿಯೆ ಯಾವಾಗ ಜಾರಿಯಾಗಬಹುದು, ಎಷ್ಟು ಹುದ್ದೆಗಳು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಮಂಜೂರಾಗಿರುವಂಥದ್ದು. ಒಳ ಮೀಸಲಾತಿ ವರದಿ ಸಲ್ಲಿಕೆಯಾದ 20 ದಿನಗಳಲ್ಲಿ ಜಾರಿಯಾಗುತ್ತೆ ಅಂತ ಸಚಿವ ಎಚ್ ಸಿ ಮಹದೇವಪ್ಪನವರು ಹೇಳಿರುವಂಥದ್ದು. ಏನು ಅಂತ ಹೇಳಿದ್ರೆ, ಆಗಸ್ಟ್ 4ರ ಒಳಗೆ ಒಳ ಮೀಸಲಾತಿ ರಿಪೋರ್ಟನ್ನು ಸರ್ಕಾರಕ್ಕೆ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಸಮಿತಿ ಕೊಡುವಂಥದ್ದು. ಸೊ ರಿಪೋರ್ಟ್ ಕೊಟ್ಟಂತಹ 20 ದಿನಗಳಲ್ಲಿ ಈ ಒಂದು ವರದಿ ಕಂಪ್ಲೀಟ್ ಆಗಿ ಜಾರಿಗೆ ಬರುವಂಥದ್ದು. ಈ ಜಾರಿಗೆ ಬಂದ ನಂತರ 15ರಿಂದ 20 ದಿನಗಳಲ್ಲಿ ನೋಟಿಫಿಕೇಶನ್ಸ್ ನೋಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಒಳ ಮೀಸಲಾತಿ ಬಗ್ಗೆ ಎಲ್ಲ ಮಿನಿಸ್ಟರ್ಸ್ ಎಲ್ಲ ಹೇಳಿರುವಂಥದ್ದು ಆಗಸ್ಟ್ 10ರ ಒಳಗೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡುತ್ತಿದ್ದಾರೆ. ಇದಾದ ನಂತರ ವರದಿ ಬಂದ 20 ದಿನಗಳಲ್ಲಿ ಒಳ ಮೀಸಲಾತಿ ಜಾರಿಯಾಗುತ್ತೆ. ಸೊ ಈ ಒಂದು ಮಂತಲ್ಲಿ ಕಂಪ್ಲೀಟ್ ಆಗಿ ಈ ಒಂದು ಪ್ರೋಸೆಸ್ನ ಮಾಡಿಕೊಡುವಂಥದ್ದು. ಒಳ ಮೀಸಲಾತಿ ನಿಗದಿ ಆಗಸ್ಟ್ 4ಕ್ಕೆ ನ್ಯಾಯಮೂರ್ತಿಗಳಾದ ನಾಗಮೋಹನ್ ದಾಸ್ ಆಯೋಗದ ವರದಿ ಸಲ್ಲಿಕೆ ಆಗುವಂಥದ್ದು. ಸಲ್ಲಿಕೆ ಆದಂತಹ 20 ದಿನ ಒಳಗೆ ಒಳ ಮೀಸಲಾತಿ ರಿಪೋರ್ಟ್ ಅನ್ನೋದು ಜಾರಿಗೆ ಬರುತ್ತೆ. ಇದಾದ ನಂತರ ಯಾವೆಲ್ಲ ನೋಟಿಫಿಕೇಶನ್ಸ್ ಆಗಬಹುದು? ಕರ್ನಾಟಕ ಸರ್ಕಾರದ ಆರ್ಥಿಕ ಇಲಾಖೆಯಿಂದ ಅನುಮೋದಿತ ಹುದ್ದೆಗಳು. ಸೊ ಇದು ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಆಲ್ರೆಡಿ ಅನುಮೋದಿತಗೊಂಡಿರುವಂಥ ಹುದ್ದೆಗಳು ಯಾವುದೆಲ್ಲ ಇದೆ ಅಂತ ಹೇಳಿದ್ರೆ, PU ಕಾಲೇಜ್ ಉಪನ್ಯಾಸಕರು ಜೊತೆಗೆ ತಾಂತ್ರಿಕ ಕಾಲೇಜಿನ ಉಪನ್ಯಾಸಕರು. ತಾಂತ್ರಿಕ ಕಾಲೇಜಿನ ಉಪನ್ಯಾಸಕರು ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ಕಾಲೇಜಸ್ ಆಗಿರುವಂಥದ್ದು. KREIS ವಸತಿ ಶಾಲೆಗಳಲ್ಲಿ ಹುದ್ದೆಗಳು, ಇದು ಬಂದು ಟೀಚರ್ಸ್ ಸಂಬಂಧಪಟ್ಟಂಥ ಹುದ್ದೆಗಳಾಗಿರುವಂಥದ್ದು. ಅಬಕಾರಿ ಉಪನಿರೀಕ್ಷಕರು, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, ಎಕ್ಸೈಸ್ ಗಾರ್ಡ್, ಅಬಕಾರಿ ಪೇದೆ. ಪ್ರಾಥಮಿಕ ಶಾಲಾ ಶಿಕ್ಷಕರು, GPSTR ಪ್ರಾಥಮಿಕ ಶಾಲಾ ಶಿಕ್ಷಕರು ಆಯಿತು. ನೆಕ್ಸ್ಟ್ ಬಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಮತ್ತೆ PSI ಪೋಸ್ಟ್ ಇದೆ. ಸುದ್ದಿಗೋಷ್ಠಿಯಲ್ಲಿ ಪರಮೇಶ್ವರ್ ಸಾಹೇಬರು ಇದರ ಜೊತೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇಬ್ಬರು ಕೂಡ PSI ನೋಟಿಫಿಕೇಶನ್ ಮಾಡ್ತೀವಿ ಆಲ್ರೆಡಿ ಅನುಮೋದಿತಗೊಂಡಿದ್ದ ಸುದ್ದಿಗೋಷ್ಠಿಯಲ್ಲೇ ಹೇಳಿದ್ದಾರೆ. ಇದರ ಜೊತೆಗೆ ಪೊಲೀಸ್ ಪೇದೆ, SDA ಮತ್ತು FDA ಹುದ್ದೆಗಳು. SDA FDA ಹುದ್ದೆ ನಡೆಸಿ ಆಲ್ಮೋಸ್ಟ್ 5 ಇಯರ್ಸ್ ಆಗಿದೆ. SDA FDA ಹುದ್ದೆಗಳು ಕೂಡ ಜಾರಿಗೆ ಆಗಿದೆ. ಓಕೆ, ನೀವೇನು ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಒಂದು ಪ್ರಿಪ್ರೇಷನ್ನ ಜಾಸ್ತಿ ಮಾಡ್ಕೊಳ್ಳಿ. ಪ್ಲೀಸ್ ಕಂಪ್ಲೀಟ್ ನಿಮ್ಮ ಪ್ರಿಪ್ರೇಷನ್ನ ಜಾಸ್ತಿ ಮಾಡ್ಕೊಳ್ಳುವಂಥದ್ದು. ಸೆಪ್ಟೆಂಬರ್ 15ರ ಒಳಗಡೆ ನೋಟಿಫಿಕೇಶನ್ಸ್ನ ನೋಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಇಷ್ಟು ದಿನ ನೀವು ಏನೊಂದು ವೆಯ್ಟ್ ಮಾಡಿದ್ದೀರಾ, ಏನೊಂದು ಓದ್ಕೊಂಡಿದ್ದೀರಾ, ಬೂಸ್ಟ್ ಮಾಡಿ ರಿವಿಷನ್ ಮಾಡಿ. ಇದರ ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಆದ ಸ್ಪರ್ಶ ಅಕಾಡೆಮಿ ಇದೆ. ಕರೆಂಟ್ ಅಫೇರ್ಸ್, ಅಪ್ಡೇಟ್ಸ್, ನೋಟ್ಸ್, PDFs ಇದರಲ್ಲಿ ಅವೈಲೇಬಲ್ ಇರುತ್ತೆ. ಇದರ ಒಂದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಇದರ ಜೊತೆಗೆ ನಮ್ಮ ಸ್ಪರ್ಶ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗಾಡ್ ಬ್ಲೆಸ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.